ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ರಾಜ್ಯದಲ್ಲಿ ಕೆಪಿಎಸ್ಸಿ ಪರೀಕ್ಷಾ ಅಕ್ರಮದ ಬಗ್ಗೆ ಈಗ ಪ್ರಶ್ನೆ ಉದ್ಭವ ಆಗಿದೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಪ್ರತಿಭಟಿಸುವಂತ ಸಿಎಂ ಡಿಕೆ ಶಿವಕುಮಾರ್ ಕೆಪಿಎಸ್ಸಿ ವಿಚಾರದಲ್ಲೂ ಕೂಡ ಪ್ರತಿಭಟನೆಗೆ ಕೂರುವಂತೆ ಈಗ ವಿಪಕ್ಷ ಸವಾಲೆಸೆದಿದೆ. ಕೆಪಿಎಸ್ಸಿ ಪರೀಕ್ಷೆಯಲ್ಲೂ ಮಹಾ ಅಕ್ರಮ, ವಿದ್ಯಾರ್ಥಿ ಪರವಾಗಿ ಪ್ರತಿಭಟನೆ ನಡೆಸಿ ಎಂದು ಸಮರ. ಸಿಎಂ ಡಿಕೆ ಶಿವಕುಮಾರ್ಗೆ ವಿಪಕ್ಷ ಸವಾಲ್. ದೆಹಲಿಯಲ್ಲಿ ಕೇಂದ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧದ ಹೋರಾಟಕ್ಕೆ ಕರೆ ನೀಡಿದರು. ಆ ಹೋರಾಟದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದರು. ಆ ಮೂಲಕ ತಮ್ಮ ಧ್ವನಿಗೂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಆದರೆ ಇದೀಗ ಕರ್ನಾಟಕದಲ್ಲಿ ಕೆಪಿಎಸ್ಸಿ ಪರೀಕ್ಷೆ ಸಂದರ್ಭದಲ್ಲಿ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆ, ನೇಮಕಾತಿ ಅಕ್ರಮಗಳು, ಪರೀಕ್ಷೆ ಮುಂದೂಡಿಕೆ ಸೇರಿದಂತೆ ಹಲವು ಅಕ್ರಮಗಳ ಬಗ್ಗೆ ಧ್ವನಿ ಎತ್ತುವಂತೆ ಕೂಗು ಕೇಳಿ ಬರ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಬಿಜೆಪಿ ಪಡೆ ಇದೀಗ ಸವಾಲು ಹಾಕಿದೆ. ರಾಹುಲ್ ಗಾಂಧಿ ಪ್ರತಿಭಟನೆಗೆ ಕರೆ ನೀಡಿ ಕಾರಲ್ಲಿ ಹೋದ್ರೆ ನಮ್ಮ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕಾರಿನ ಹಿಂದೆ ತಾನು ಸಿಎಂ ಅನ್ನೋದನ್ನ ಮರೆತು ಸಾಮಾನ್ಯ ವ್ಯಕ್ತಿಯಂತೆ ಓಡಿ ಹೋಗಿದ್ದಾರೆ. ಅದೇ ರೀತಿ ಕೆಪಿಎಸ್ಸಿ ಪರೀಕ್ಷಾ ಅಕ್ರಮವನ್ನು ಕೂಡ ಖಂಡಿಸಿ ಓಡಿ ಬಂದು ವಿದ್ಯಾರ್ಥಿಗಳ ಪರ ಪ್ರತಿಭಟನೆ ಮಾಡಲಿ ಅಂತ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ ಮಾಡಿದ್ದಾರೆ. ಶಿವಕುಮಾರ್ ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಯಾಕೆ? ಮುಖ್ಯಮಂತ್ರಿ ಇದ್ದಾರೆ ಅವರು. ರಾಜ್ಯದ ಮುಖ್ಯಮಂತ್ರಿಯನ್ನ ಸರ್ವರೂ ಕೂಡ ನಾವು ಗೌರವಿಸಬೇಕು. ಆದ್ರೆ ವೈಯಕ್ತಿಕವಾಗಿ ಅವರು ಏನೂ ಹುದ್ದೆಯಲ್ಲಿಲ್ಲದೆ ಇದ್ರೆ ಅವರು ಓಡ್ಲಿ ಡ್ಯಾನ್ಸ್ ಮಾಡಲಿ ನಮಗೇನು ಚಿಂತೆ ಇಲ್ಲ. ಆದ್ರೆ ರಾಹುಲ್ ಗಾಂಧಿ ಕಾರಲ್ಲಿ ಕುಳಿತು ಹೋಗ್ತಿದ್ರೆ ಅವ್ರ ಹಿಂದೆ ಸಾಮಾನ್ಯ ಮನುಷ್ಯನಂತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಓಡಿ 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 ಹೋಗಿದ್ದು ನೋಡಿ ಆ ಬೀದಿಯಲ್ಲಿ ಕುಳಿತು ಹೋರಾಟದಲ್ಲಿ ಭಾಗವಹಿಸಿದ್ರಲ್ಲ. ಬನ್ನಿ ಇಲ್ಲಿ ಕುತ್ಕೊಳ್ಳಿ, ಕೆಪಿಎಸ್ಸಿ ಎದುರಿಗೆ ಈಗ ಬನ್ನಿ, ಇಲ್ಲಿ ಜಿಕೆ ವಿಕೆ ಮುಂದೆ ಕುತ್ಕೊಳ್ಳಿ. ಈಗ ನಾಚಿಕೆ ಆಗಬೇಡವ ಇವರಿಗೆಲ್ಲ? ಇನ್ನು ಇದೇ ವಿಚಾರವಾಗಿ ವಿದ್ಯಾರ್ಥಿಗಳು ಕೂಡ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ನೀಟ್ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳು ಮಾತ್ರ ವಿದ್ಯಾರ್ಥಿಗಳ? ರಾಜ್ಯದಲ್ಲಿ ನಡೆದಿರುವಂತಹ ಅನೇಕ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದು ಹೋಗಿದೆ. ಕೆಪಿಎಸ್ಸಿ ನಡೆಸಿರುವಂತಹ ಪಿಡಿಒ ಪರೀಕ್ಷಾ ಅಕ್ರಮದ ಬಗ್ಗೆ ಸಿಎಂ ಗಮನಕ್ಕೆ ತಂದರೂ ಈವರೆಗೂ ಕ್ರಮ ತೆಗೆದುಕೊಂಡಿಲ್ಲ. ಕೆಪಿಎಸ್ಸಿ ಅಧ್ಯಕ್ಷರೇ ತಮ್ಮ ಮಕ್ಕಳಿಗೆ ಹುದ್ದೆಯನ್ನು ನೀಡಿದ್ದಾರೆ. ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಕಾಣೋದಿಲ್ವಾ ಅಂತ ಕೆಪಿಎಸ್ಸಿ ಪರೀಕ್ಷೆ ಬರೆದಿರುವಂತಹ ಅಭ್ಯರ್ಥಿಗಳು ಪ್ರಶ್ನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಪರವಾಗಿ ನೀವು ನ್ಯಾಯ ಕೊಟ್ಟೆ ಕೊಡ್ತೀರಾ, ವಿದ್ಯಾರ್ಥಿಗಳ ಪರವಾಗಿದ್ದೀರಾ ಅಂತ ಬಿಂಬಿಸಿಕೊಂಡಿದ್ರಿ. ಹಾಗಾದ್ರೆ ಕರ್ನಾಟಕದಲ್ಲಿ ಕೆಪಿಎಸ್ಸಿ ಯಾಕೆ ಶುದ್ಧೀಕರಣ ಮಾಡ್ತಾ ಇಲ್ಲ? ಕೆಪಿಎಸ್ಸಿಯಲ್ಲಿ ಪಿಡಿಒ ಅಕ್ರಮ ಆಗಿದೆ, ಕೆಎಸ್ ಪರೀಕ್ಷೆ ಅಕ್ರಮ ಆಗಿದೆ, ಗ್ರೂಪ್ ಪಿ ಪರೀಕ್ಷೆ ಅಕ್ರಮ ಆಗಿದೆ. ಕೆಪಿಎಸ್ಸಿ ಅಧ್ಯಕ್ಷನ ಇಬ್ಬರು ಮಕ್ಕಳು ಆಯ್ಕೆ ಆಗಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷನ ಮಗಳು ಸುಳ್ಳು ದಾಖಲಾತಿ ನೀಡಿದ್ದಾಳೆ. ಅವ್ರನ್ನ ಸಸ್ಪೆಂಡ್ ಮಾಡಿ ಬಿಟ್ರೆ ಮುಗಿತಾ? ಇಲ್ಲಿ ತನಿಖೆ ಆಗಬೇಕಲ್ಲ. ಅಧ್ಯಕ್ಷತೆಯಲ್ಲಿ ನಡೆದ ಕೆಪಿಎಸ್ಸಿ ಸಾವ್ಕಾರ್ ಶಿವಶಂಕರಪ್ಪ ಅಧ್ಯಕ್ಷತೆಯಲ್ಲಿ ನಡೆದಂತ ಪರೀಕ್ಷೆಗಳ ತನಿಖೆ ಯಾಕೆ ಮಾಡ್ತಾ ಇಲ್ಲ? ಅಲ್ಲಿ ನಡೆದಂತ ಅಕ್ರಮ ಯಾಕೆ ಹೊರಗೆ ತರ್ತಾ ಇಲ್ಲ? ಸದ್ಯ ನೀಟ್ ವಿಚಾರವಿತ್ತಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಕೆಪಿಎಸ್ಸಿ ಕರ್ಮಕಾಂಡದ ಕೌಂಟರ್ ಕೊಡಲು ವಿಪಕ್ಷ ಮುಂದಾಗಿದೆ. ಈ ಮೂಲಕ ಎಲ್ಲಾ ವಿದ್ಯಾರ್ಥಿಗಳು ಒಂದೇ ಧ್ವನಿ ಎತ್ತೋದಾದರೆ ಎಲ್ಲವನ್ನು ಕೂಡ ಸಮಾನವಾಗಿ ನೋಡಬೇಕು ಅನ್ನೋದು ವಿಪಕ್ಷಗಳ ವಾದ. ಆದರೆ ನೀಟ್ ವಿಚಾರದಲ್ಲಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅನ್ನೋ ಪಟ್ಟಿಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲಲಿದೆ ಅಂತ ಕಾದು ನೋಡಬೇಕಾಗಿದೆ.